ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ಮೋಶೆ ಆರೋನರ ಕುರಿತು ಇನ್ನೂ ಕೆಲವು ಪಾಠಗಳನ್ನ ನಾವು ಕಲಿಯೋಣ. ಈ 7ನೇ ಅಧ್ಯಾಯ 7ನೇ ವಚನ 11, 18, 7, 18. ಮೋಶೆ ದೇವರ ಮುಂದೆ ನಿಂತಿದ್ದರಿಂದ ಮೋಶೆಯ ಪ್ರತಿಯೊಂದು ಮಾತನ್ನ ದೇವರು ಸಾಬೀತುಪಡಿಸಿದರು. ರಕ್ತ, ಕಪ್ಪೆ, ಹೇನು, ದನ ಕರುಗಳಿಗೆ ರೋಗ, ಆನೆಕಲ್ಲಿನ ಮಳೆ, ಮಿಡುತ್ತೆ, ಮಾತ್ರವಲ್ಲದೆ ಕತ್ತಲೆ, ಚೊಚ್ಚಲ ಮಕ್ಕಳನ್ನ ಸಾಯಿಸುವುದು. ಮೋಶೆಯ ಮಾತನ್ನು ದೇವರು ನೆರವೇರಿಸಿ ಮಂತ್ರವಾದಿಗಳ ಮಾತನ್ನ ಇಲ್ಲದಂತೆ ದೇವರು ಮಾಡಿದ್ರು. ಆ ರೀತಿ ದೇವರು ಮಾಡ್ತಾರೆ. ಬಟ್ ನಾವು ದೇವರ ಮುಂದೆ ನಿಲ್ಲಕ್ಕೆ ಸಮಯ ತಗೊಳ್ತಾ ಇಲ್ಲ. ಪ್ರಿಯರೇ, ಒಂದು ದಿನಕ್ಕೆ 1 ಅವರ್ ಆದ್ರೂ ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ದೇವರ ಮುಂದೆ ನಾವು ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿ ವಾಕ್ಯ, ಪ್ರಾರ್ಥನೆ, ವಿಧೇಯತ್ವ, ದೇವರೇ ನನಗೆ ನೀನು ಬೇಕು ಎಂಬುದಾಗಿ ಆರಾಧನೆ ಮಾಡುವಂತ ಒಂದು ಕೃಪೆ ದೇವರು ನಮ್ಮ ದಯಪಾಲಿಸಲಿ. ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡ್ರಿ, ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡಿ. ಆಗ ಖಂಡಿತವಾಗಿ ದೇವರು ನಮ್ಮ ಏರಿಯಾಗಳಲ್ಲಿರುವಂತ ಮಂತ್ರತಂತ್ರಗಳ ಶಕ್ತಿಗಳನ್ನ ನಿರ್ನಾಮ ಮಾಡ್ತಾರೆ. ಮಾತ್ರವಲ್ಲದೆ 2 ತಿಮೋಥಿ 3:5-8ರಲ್ಲಿ ಹೇಳಿರುವ ಪ್ರಕಾರ ಮತದಾರಿಗಳು ಯಾವಾಗಲೂ ದೇವರು ನಿಜವಾದ ಸೇವಕರನ್ನ, ಮತದಾರಿಗಳು ದೇವರ ಸೇವಕರನ್ನ ಎದುರಿಸ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಎನ್ನ ಮತ್ತು ಎಂಬ್ರ ಎಂಬ ಅವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡ ಎಂಬುದಾಗಿ ಹೇಳಿದ್ರು ಈ ವಾಕ್ಯದ ಪ್ರಕಾರ. ಹಾಗೆ ಎಲಿಯ, ಯೆರೆಮೀಯ ಅವ್ರ ಕಾಲದಲ್ಲಿಯೂ ಅನೇಕರು ಅವ್ರನ್ನ ಎದುರಿಸಿದಂತ ದಿನಗಳನ್ನ ನಾವು ನೋಡ್ತೇವೆ. ಸೊ ಯಾವಾಗ ದೇವರ ಮಕ್ಕಳಾಗಿ ದೇವರ ಮುಂದೆ ನಾವು ನಿಲ್ತೀವೋ ಮತದಾರಿಗಳು ನಮ್ಮನ್ನ ಎದುರಿಸ್ತಾರೆ. ಮತದಾರಿಗಳು ಯೋಹಾನನನ್ನು, ಯೇಸುವನ್ನು ಎದುರಿಸೋದು. ಮೋಶೆಯ ಹಾಗೆ ಈಗಿನ ಕಾಲದಲ್ಲಿ ನಿಜವಾದ ಪ್ರವಾದಿಗಳನ್ನ ಅನೇಕರು ಈ ಆಧುನಿಕ ಜಗತ್ತಿನಲ್ಲಿ ಎದುರಿಸ್ತಾರೆ. ಅವರಿಗಿರುವಂತಹ ಶಿರೋನಾಮೆಗಳು, ಡಿಗ್ರಿಗಳು, ಇವುಗಳಿಂದ ನಿಜವಾದ ದೇವ ಪ್ರವಾದಿಗಳನ್ನ ಜನರು ಏನ್ ಮಾಡ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ. ಆದ್ರೆ ಆ ಪ್ರವಾದಿಯ ಸಂದೇಶ ಒಂದೇ ರೀತಿ ಇರ್ತದೆ. ದೇವರು ಅವನೊಂದಿಗೆ ನಿಲ್ತಾರೆ. ಹೋಗು ಮಗನೇ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಎಲ್ಲರೂ ಅಷ್ಟೇ, ನೀವು ವಿಶ್ವಾಸಿಗಳೇ ಆಗಿರ್ಲಿ, ದೇವ್ರ ಸೇವಕರೇ ಆಗಿರ್ಲಿ, ದೇವ್ರ ಮುಂದೆ ನಿಲ್ಲಕ್ಕಲ್ಲಿ.
ಇದು ಬಹಳ ಪ್ರಾಮುಖ್ಯ ಪ್ರಿಯರೇ. ಅನೇಕ ವೇಳೆ ನಾವು ಆ ರೀತಿ ನಿಲ್ಲೋದಿಲ್ಲ, ಆದ್ರಿಂದ ನಾವು ಅನೇಕ ಕಾರ್ಯಗಳು ಸೋಲ್ತೇವೆ, ಮನುಷ್ಯರಿಗೆ ಭಯ ಪಡ್ತೀವಿ. ಆದ್ರೆ ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ನಾವು ಬಹಳ ಪ್ರಾಮುಖ್ಯ ಪ್ರಿಯರೇ, ಲೋಕದ ಜ್ಞಾನದಿಂದ ತುಂಬಿದಂತ ಸೇವಕರು, ದೇವ ಮಕ್ಕಳು ನಮಗೆ ಬೇಡ. ಯಾವ ವ್ಯಕ್ತಿ ದೇವರ ಮುಂದೆ ನಿಲ್ತಾನೋ, ಯಾವ ವ್ಯಕ್ತಿ ದೇವರ ಜ್ಞಾನದಿಂದ ನಡೀತಾನೋ ಅವ್ರನ್ನ ಮಾತ್ರವೇ ನಾವು ಎದುರು ನೋಡೋರಾಗಿರ್ಬೇಕು. ಅವ್ರು ಮಾತ್ರವೇ ದೇವ್ರಿಗೆ ಗೊತ್ತು. ಇಲ್ಲೇ ಹೋದ್ರೆ ದೇವರಿಗೆ ಅವ್ರಿಗೆ ಗೊತ್ತಿಲ್ಲ. ಹಾಗಾದ್ರೆ ದೇವ್ರ ಮುಂದೆ ನಿಲ್ಲೋದನ್ನ ನಾವು ಕಲಿಯೋರಾಗಿರೋಣ. ಕರ್ತನು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಮುಖ್ಯವಾಗಿ ಸೇವೆ ಮಾಡುವವರೇ, ನಿಮ್ಮ ಸೇವೆ ಇಂಪ್ರೂವ್ ಆಗ್ಬೇಕಾ, ಅಭಿವೃದ್ಧಿ ಹೊಂದಬೇಕಾ, ದೇವ್ರ ಮುಂದೆ ನಿಲ್ಲೋದನ್ನ ಕಲೀರಿ. ಕರ್ತನು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆ ಆದರೂ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಅನೇಕ ವೇಳೆ ಎಲ್ಲಾ ಕಾರ್ಯಗಳನ್ನ ನಮ್ಮ ಸಾಮರ್ಥ್ಯದಿಂದ ನಾವು ಮಾಡೋದಕ್ಕೆ ಓಡ್ತೀವಪ್ಪ, ನಮ್ಮನ್ನ ಕ್ಷಮಿಸು. ನಿನ್ನ ಮುಂದೆ ನಾವು ನಿಲ್ಲೋದಕ್ಕೆ ಟೈಮ್ ತೆಗೆದುಕೊಳ್ಳದೇನೆ ತುಂಬಾ ಬ್ಯುಸಿ ಆಗಿದ್ದು ದೇವರೇ, ನಮ್ಮ ಸ್ವಂತ ಬಲದಿಂದ ಓಡಿ ಹೋಗಿದ್ದೀವಿ, ನಮ್ಮನ್ನು ಕ್ಷಮಿಸು. ಆದ್ರೆ ನಾವೆಲ್ಲರೂ ನಿನ್ನ ಮುಂದೆ ನಿಲ್ಲುವಾಗೆ ನಮಗೆ ಕೃಪೆ ಕೊಡು. ಒಬ್ಬೊಬ್ಬರಿಗೂ ನೀ ಬಲ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಗಾಡ್ ಬ್ಲೆಸ್ ಯು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.
ಹೇಳಿದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ನೀಡಲಾರ ಸ್ವಾಮಿ ನನ್ನ ಕೈ ಬಿಡಲು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲವೇ